ಆತನಿಗೆ ನೇಮು ಫೇಮು ಬಂದ ಮೇಲೆ ತಲೆಯೇ ನಿಲ್ತಿರ್ಲಿಲ್ಲ. ತಾನ್ ಹೇಳಿದ್ದೇ ಮಾತು, ಆಡಿದ್ದೇ ಆಟ ಅಂತ ಹುಡುಗಾಟ ಮಾಡ್ತಿದ್ದ. ಆದ್ರೀಗ ಜೈಲು ಪಾಲಾಗಿ ಪೀಕಲಾಟ. ಪ್ರಖಂಡ ಪಂಡಿತ, ಅಖಂಡ ಬುದ್ಧಿವಂತ, ಸ್ವಯಂ ಘೋಷಿತ ಡ್ರೋನ್ ಸೈಂಟಿಸ್ಟ್ ಆಗಿರುವ ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಜೈಲು ಪಾಲಾಗೇ ಬಿಟ್ಟಿದ್ದಾನೆ. ಮಧುಗಿರಿ ಜೈಲು ಪಾಲಾದ ಸೋಡಿಯಂ ಪ್ರತಾಪ್ 10 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕೋರ್ಟ್. ಹೌದು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಕಲೋಟಿಯ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟಿಸಿ ದೊಡ್ಡ ಅನ್ವೇಷಣೆ ಮಾಡಿದಂತೆ ಪ್ರತಾಪ್ ಕೇಕೆ ಹಾಕಿದ್ರು. ಕಾನೂನು ಬಾಹಿರವಾಗಿ ಸ್ಫೋಟ ಮಾಡಿದ್ದಲ್ಲದೆ ವಿಡಿಯೋ ಮಾಡಿ ಬಿಲ್ಡಪ್ ಕೊಟ್ಟಿದ್ರು. ಈ ಸಂಬಂಧ ಮಿಡಿಗೇಶಿ ಪೊಲೀಸರು ಪ್ರತಾಪ್ನನ್ನ ಬಂಧಿಸಿ 3 ದಿನ ಕಸ್ಟಡಿಗೆ ಪಡೆದಿದ್ರು. ಸ್ಥಳ ಮಹಜರು ನಡೆಸಿ ಸ್ಫೋಟದ ಹಿಂದಿನ ಕಾರಣ, ಯಾವ್ಯಾವ ವಸ್ತುಗಳನ್ನ ಬಳಸಿದ್ರಿ ಅನ್ನೋದ್ರ ಬಗ್ಗೆ ವಿವರಣೆ ನಡೆಸಿದ್ರು. ಇವತ್ತು ಕಸ್ಟಡಿ ಅವಧಿ ಅಂತ್ಯಗೊಂಡಿದ್ರಿಂದ ಮಧುಗಿರಿ ಕೋರ್ಟ್ಗೆ ಪ್ರತಾಪ್ರನ್ನ ಹಾಜರುಪಡಿಸಿದ್ರು. ನ್ಯಾಯಾಲಯ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಡ್ರೋನ್ ಪ್ರತಾಪ್ನನ್ನ 10 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು. ಇದರ ಬೆನ್ನಲ್ಲೇ ಪ್ರತಾಪ್ರನ್ನ ಮಧುಗಿರಿ ಉಪ ಕಾರಾಗೃಹಕ್ಕೆ ಕಳಿಸಿದ್ರು. ಮಧುಗಿರಿ ಉಪ ಕಾರಾಗೃಹದಲ್ಲಿ ರಾತ್ರಿ ಕಳೆದ ಡ್ರೋನ್ ಪ್ರತಾಪ್. ಜೈಲು ಸೇರಿದ ಡ್ರೋನ್ ಪ್ರತಾಪ್ ನಿನ್ನೆ ಇಡೀ ದಿನ ಚಡಪಡಿಸಿದ್ರು. ರಾತ್ರಿ ಆಗ್ತಾ ಇದ್ದಂತೆ ಜೈಲು ಸಿಬ್ಬಂದಿ ನೀಡಿದ ಊಟ ಸೇವಿಸಿ ಮೌನಕ್ಕೆ ಜಾರಿದ್ರು. ಬಳಿಕ ಡ್ರೋನ್ ಪ್ರತಾಪ್ ತಡರಾತ್ರಿ ನಿದ್ದೆಗೆ ಶರಣಾಗಿ ಜೈಲಿನಲ್ಲಿ ರಾತ್ರಿ ಕಳೆದಿದ್ದಾರೆ. ಇನ್ನು ಕೋರ್ಟ್ಗೆ ಹಾಜರಾಗುವ ಮುನ್ನ ಪ್ರತಾಪ್ ಠಾಣೆ ಬಳಿ ಇದ್ದ ಗಣಪತಿ ಮೂರ್ತಿಗೆ ನಮಸ್ಕಾರ ಹಾಕಿ ಕೋರ್ಟ್ಗೆ ಬಂದಿದ್ರು. ಆದ್ರೆ ಮಾಡಿರುವ ತಪ್ಪಿಗೆ ದೇವರಿಂದಲೂ ವಿನಾಯಿತಿ ಸಿಗಲಿಲ್ಲ. ಇದರಿಂದಾಗಿ ಪ್ರತಾಪ್ ಜೈಲು ಪಾಲಾದ್ರು. ಸ್ಫೋಟದ ವರದಿ ನೀಡುವಂತೆ ಸಿಎಂ ಕಚೇರಿಯಿಂದ ಸೂಚನೆ. ಡ್ರೋನ್ ಪ್ರತಾಪ್ ನಡೆಸಿದ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಘಟನೆಯ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸಿಎಂ ಕಚೇರಿ ಸೂಚಿಸಿದೆ. ಹೀಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೃಷಿ ಹೊಂಡದ ಬಳಿ ತೆರಳಿ ಸ್ಯಾಂಪಲ್ ಸಂಗ್ರಹಿಸಿದ್ರು. ಹಾಗೆ ಪೊಲೀಸರನ್ನ ಭೇಟಿಯಾಗಿ ಮತ್ತಷ್ಟು ಮಾಹಿತಿ ಪಡೆದುಕೊಂಡ್ರು. ಏನೇ ಹೇಳಿ, ಏನೋ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿರುವ ಪ್ರತಾಪ್ ಈಗ ಮಧುಗಿರಿ ಜೈಲಿನ ಹಕ್ಕಿಯಾಗಿದ್ದಾರೆ. ಮಹೇಶ್, ಟಿವಿ9 ತುಮಕೂರು.